ನಮ್ಮ ಡೈರೆಕ್ಟರ್ ಸರ್, ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಮತ್ತು ವಿನಯ್ ಸರ್, ತುಂಬ ಹೃದಯದ ಧನ್ಯವಾದಗಳು. ಮತ್ತು ರಮೇಶೇಂದ್ರ ಸರ್, ವಿನಯಗೌಡ ಸರ್, ಮತ್ತು ನಮ್ಮ ಕವಿ ಆದಂಥ ಕವಿರಾಜ್ ಸರ್, ಪ್ರತಿಯೊಬ್ಬರಿಗೂ ನಮ್ಮ ಹಾಸನ ಡಿಸ್ಟಿಕ್ ಅಶ್ವಿನಿ ಸರ್, ಆಮೇಲೆ ಕಡೀಶ್ವರು, ಡ್ರಾಗನ್ ಮಂಜೂರು, ನಮ್ಮ ಸಿಂಗ್ಲಿ ಬಾಯ್ಸ್ ಪ್ರತಿಯೊಬ್ಬರು, ಮತ್ತು ಎಲ್ಲ ಅನಿಲ್ ಸಿದ್ದು, ಮತ್ತು ನಮ್ಮ ಹರಿದಾಸ್ ಸರ್, ಹಾಗೆ ನಮ್ಮ ಡೈರೆಕ್ಟರ್ ಸರ್ ಫ್ಯಾಮಿಲಿ ಬಂದಿದೆ, ಅಪ್ಪ ಅಮ್ಮ ಎಲ್ಲ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಎಲ್ಲ ಕಲಾವಿದರುಗಳಿಗೂ ದಯವಿಟ್ಟು ಸಮಯಾಭಾವ ಕಮ್ಮಿ ಇರೋದ್ರಿಂದ ಅಲ್ಲೇ ನಮ್ಮ ಪ್ರೆಸ್ನವರು ಮಾಡ್ತಿದ್ದಾರೆ ಬೇಗ ಮುಗಿಸಿ ಅಂತ, ದಯವಿಟ್ಟು ಎಲ್ಲರೂ ಹೆಸರನ್ನು ತಗೊಳ್ಲಿಕ್ಕೆ ಆಗ್ತಿಲ್ಲ. ಮತ್ತು ನಮ್ಮ ನಿಶಾ ಮೇಡಮು, ಮತ್ತು ಎಲ್ಲರೂ ಇಲ್ಲಿ ವೇದಿಕೆಗೆ ಎಲ್ಲರಿರುವಂಥ ಆರ್ಟಿಸ್ಟ್ಗಳು ಮತ್ತು ಕಲಾವಿದರುಗಳು ನಿಜಕ್ಕೂ. ಮತ್ತು ದೊಡ್ಡದಾಗಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಪ್ರೆಸ್ನವರು ನಮ್ಗೆ ಯಾವಾಗಲೂ ನಮ್ಮ ಸಮಯಕ್ಕೆ ಮತ್ತು ನಮ್ಮ ಕೆಲಸಕ್ಕೆ ಮುನ್ನತ್ವವನ್ನು ವಹಿಸ್ಕೊಂಡು ನಮ್ಮ ಪ್ರವೀಣ್ ಎಲ್ಲವನ್ನು ನಿಭಾಯಿಸ್ತಿದ್ದಾರೆ. ದಯವಿಟ್ಟು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಅಚ್ಚುಕಟ್ಟಾಗಿ ಎಲ್ಲವನ್ನು ನಾವು ಯಾವುದೇ ಪ್ರೋಗ್ರಾಮ್ಗೆ ಕರೀಲಿ ಎಲ್ಲದಕ್ಕೂ ಬಂದು ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಕೈ ಜೋಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ವೇದಿಕೆಗೆ ಬಂದಿದ್ದೀರಾ. ನಿಜವಾಗ್ಲೂ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಾವು ಇದನ್ನೆಲ್ಲ ನೋಡಿದ್ದು ಶೂಟಿಂಗಲ್ಲೇ. ಏಕೆಂದರೆ ಪ್ರತಿಯೊಬ್ಬರೂ ನಾನು ಶೂಟಿಂಗಲ್ಲಿ ನೋಡ್ತಾ ಇದ್ದು. ಆ ಶೂಟಿಂಗ್ ವೇಳೆಯಲ್ಲಿ ನಾವು ಹೆಂಗಿತ್ತು ಅಂದರೆ, ಡೈರೆಕ್ಟರ್ ಸರ್ ಆಗಿರ್ಬೋದು, ವೇಣು ಸರ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಒಂಥರ ಕಾಮಿಡಿ ಮಾಡಿಕೊಂಡು ಕಾಲೇಜ್ ಥರ ನಾವು ಇದ್ವಿ. ನಾವು ಯಾವತ್ತೂ ನಮಗೆ ಶೂಟಿಂಗ್ ಅಂತ ಜಾಗ ಅನ್ನಿಸ್ಲೇ ಇಲ್ಲ. ಒಂಥರ ಏನೋ ಕಾಲೇಜ್ ಟ್ರಿಪ್ ಬಂದಿದ್ದೀವಿ, ಇಲ್ಲೊಂಥರ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಹಂಗೂ ಡೈರೆಕ್ಟರ್ ಸರ್ ನಾನು ಎದುರ್ಕೋತಾ ಇದ್ದೀನಿ. ಕ್ಯಾರಮ್ ಬೋರ್ಡ್ ಎಲ್ಲ ಕೂಡ ಆಡಿದ್ದೀವಿ. ಅವ್ರು ಬೈತಾ ಇರೋರು, ಯಾರಪ್ಪ ಸೌಂಡ್ ಮಾಡ್ತಾ ಇರೋರು ಅಂತಿದ್ರು. ನಾನು ನಮ್ಮ ರಮೇಶೇಂದ್ರ ಸರ್ ಹೇಳ್ದಾಗೆ ಗನ್ಮೆನ್ ಹಾಕೊಂಡು ಇನ್ನೊಂದು ಬಂದಿದ್ರೆ ಪ್ರೊಡ್ಯೂಸರ್ ಅಂತ ಅನ್ನಿಸ್ತದೆ ಅಂತಾನೆ ನಾನು ಆರ್ಡಿನರಿ ಮನುಷ್ಯನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು, ಮತ್ತೆ ನಮ್ಮ ಅನಿಲ್ ಸಿದ್ದು ಮತ್ತೆ ಹರಡು ಎಲ್ಲರ ಜೊತೆ, ಪುನೀತ್ ಅವ್ರ ಜೊತೆ ಎಲ್ಲರ ಜೊತೆನೂ ಕ್ಯಾರವನ್ಗೆ ಹೋದ್ರೆ ಸಾಂಗ್ ಆಡೋದು, ಒಂಥರ ಕಾಮಿಡಿ ಮಾಡ್ಕೊಂಡು ಎಲ್ಲ ಥರ. ನಮ್ಮ ಹೆಣ್ಣಸರು ಅಷ್ಟೇ ಯಾವಾಗಲೂ ನಮಗೆ ಕೀಟಲೆ ಮಾಡ್ತಾ ಇರೋರು. ಹಾವು ಬತ್ತು ಅಂತ ಎದುರಿಸೋದು ಸಕಲೇಶ್ವರದಲ್ಲೆಲ್ಲ ತುಂಬ ನಮ್ಗೆ ಹೆಂಗಿತ್ತು ಅಂದ್ರೆ ಒಂದು ಬಾಂಧವ್ಯ ಒಂಥರ ಹೇಳಲಿಕ್ಕೆ ಆಗಲ್ಲ. ಅದೆಲ್ಲ ಅಷ್ಟು ತುಂಬ ಅಚ್ಚುಕಟ್ಟಾಗಿದ್ವಿ. ನಮ್ಮ ವಿನೋದ್ ಸರ್ ಅಷ್ಟೇ, ಸಟ್ಟಿ ಬಂದರೆ ಅದೊಂದು ಖುಷಿನೇ ಬೇರೆ ಇರೋದು. ಯಾವಾಗಲೂ ಒಬ್ಬ ಮಾಡ್ಕೊಂಡು ಎಲ್ರಿಗೂ ಒಂದು ಧೈರ್ಯ ಹೇಳ್ಕೊಂಡು ಎಲ್ಲ ಒಂದು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ದೀವಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಖಂಡಿತ ನಾನು ಯಾವಾಗಲೂ ನಿಮ್ಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಇವತ್ತಿನ ಇದರಲ್ಲಿ ಎಷ್ಟು ಸಿನಿಮಾಗಳನ್ನು ನಾವು ನೋಡ್ತಾ ಇದ್ದೀವಿ, ಅರ್ಧದಲ್ಲೇ ನಿಂತು ಹೋಗ್ಬೋದು, ಇಲ್ಲ ಪ್ರೊಡ್ಯೂಸರ್ಗಾಗಲ್ಲ, ಡೈರೆಕ್ಟರ್ಗಾಗಲ್ಲ, ಆರ್ಟಿಸ್ಟ್ಗಾಗಲ್ಲ. ಆ ಸಮಸ್ಯೆ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಯಾವತ್ತೂ ಯಾರಿಂದನೂ ಕೂಡ ಬಂದಿಲ್ಲ. ನೀವೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಇದೇ ರೀತಿ ಸಪೋರ್ಟು ನಮಗೆ ಖಂಡಿತ ಲಾಸ್ಟ್ವರೆಗೂ ಉಳಿಲಿ ಅನ್ನೋದು ನಮ್ಮ ಆಸೆ. ಯಾಕೆಂದ್ರೆ ಇಲ್ಲಿಗೆ ಮುಗಿಯೋದು ಬೇಡ ನಮ್ಮ ಬಾಂಧವ್ಯ. ಇನ್ನು ತುಂಬಾ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಕೆಲಸ ಮಾಡಬೇಕಾಗಿದೆ, ನೀವು ಕೂಡ ನನ್ನ ಜೊತೆ ಕೆಲಸ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರದ್ದು ಹೀಗೆ ಇರಲಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನನ್ನ ಮಗ ಶ್ರೇಯಸ್ ತುಂಬಾ ಇದಕ್ಕೆ ನಾನೇನಂತ ಕಷ್ಟಪಟ್ಟಿಲ್ಲ ಪ್ರೊಡ್ಯೂಸರ್ ಅಂತ ಅನ್ನಿಸ್ಕೊಳ್ಳಿಕ್ಕೆ, ಬಟ್ ಬಂಡವಾಳ ಹೂಡಿರ್ಬೋದಷ್ಟೇ. ದೈಹಿಕವಾಗಿ, ವೈಯಕ್ತಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಗೂ ಇದಕ್ಕೆ ಸಪೋರ್ಟ್ ಮಾಡಿ ಅವನ ಕೆಲಸದಲ್ಲಿ ತುಂಬಾ ರಿಸ್ಕ್ ಅನ್ನ ಡೈರೆಕ್ಟರ್ ಸರ್ ಜೊತೆ ತಗೊಂಡು ಇಬ್ರು ಕಷ್ಟಪಟ್ಟು ಇದನ್ನ ಕೆಲಸ ಮಾಡಿದ್ದಾರೆ. ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಇಲ್ಲ, ಬಟ್ ನನ್ನ ಹತ್ರನೂ ಕೂಡ ಹಾಗೆ ಬಯಸ್ಕೊತಾ ಇರ್ತೇನೆ. ಬಜೆಟ್ ಯಾವಾಗಲೂ ಹೇಳ್ತಾ ಇರ್ತೇನೆ, ಅದನ್ನ ಕಲಿಸ್ಬೇಕು, ಇದನ್ನ ಮಾಡ್ಬೇಕಂದ್ರೆ ನಾನು ಯಾಕಪ್ಪ ಇವಾಗಲೇ ನನಗೆ ಆಗ್ತಿಲ್ಲ ಹಂಗೆ ಹೆಂಗೆ ಅಂತ ಅದನ್ನು ಕೂಡ ಅವೆಲ್ಲನೂ ತೊಡ್ಕೊಂಡು, ಬಟ್ ಸಖತ್ತು ರಿಸ್ಕನ್ನ ತಗೊಂಡು ಕೆಲಸ ಮಾಡಿದ್ದಾನೆ. ಅವನಿಗಿಂತ ದೊಡ್ಡ ವ್ಯಕ್ತಿ ಯಾರು ಅಂದ್ರೆ ಅವರ ಪತ್ನಿ ಶ್ರೀಮತಿ. ಯಾಕೆಂದ್ರೆ ಅವ್ರ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ನಮ್ಮ ಸಿನಿಮಾನ ನಾವು ಮಧ್ಯದಲ್ಲೇ ಮದುವೆ ಅವ್ರದ್ದು ಆಯ್ತು. ಅದಕ್ಕೆ ಆ ಹೆಣ್ಮಗಳು ಅವನಿಗೆ ಸಾಥ್ ಕೊಟ್ಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ಅವನಿಗೆ ಬೆನ್ನೆಲುಬಾಗಿ ನಿಂತಿರುವಂತಳು ಆ ಶ್ರೀಮತಿ ಲೇಖಾ ಶ್ರೇಯಸ್ ಅವರು. ಯಾಕೆ ಅಂದ್ರೆ ಇವತ್ತು ನಾವು ನೋಡ್ತೀವಿ ಮದುವೆ ದಸ್ತೂರದಲ್ಲಿ ನಾವು ಆ ಅನಿಮಲ್ ಹೋಗ್ಬೇಕು, ನಾವು ಇಲ್ಲಿ ಹೋಗ್ಬೇಕು, ಆ ದೇವಸ್ಥಾನ. ಖಂಡಿತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರು ಇದುವರೆಗೂ ಸಿನಿಮಾ ಕೆಲಸ ಒಂದು ಬಿಟ್ರೆ ಬೇರೆ ಏನೂ ಕೂಡ ಅವರು ಒಂದು ದೇವಸ್ಥಾನಕ್ಕೂ ಕೂಡ ಹೋಗಕ್ಕಾಗಿಲ್ಲ. ಯಾಕೆಂದ್ರೆ ಪೂರ್ತಿ ಕೆಲಸದಲ್ಲಿ ತನ್ನ ಗಂಡ ಇದರಲ್ಲೇ ಮುಳುಗಿರೋದ್ರಿಂದ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬೆನ್ನೆಲುಬಾಗಿ ನಾನು ಇದ್ದೀನಿ, ಧೈರ್ಯವಾಗಿ ನುಗ್ಗು, ಇದನ್ನ ಮಾಡು, ನಾವು ಆಮೇಲೆ ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ ಅಂತ ಪ್ರತಿ ರಾತ್ರಿ ಪ್ರತಿ ಹಗಲು
ಅವನಿಗೆ ಬೆನ್ನೆಲುಬಾಗಿ ನಿಂತಿರೋದು ನಮ್ಗೆಲ್ರಿಗೂ ಖುಷಿ ಇದೆ. ದಯವಿಟ್ಟು ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರ ಗಂಡ ಹೆಂಡತಿಗೆ ಹೇಳ್ತೀನಿ. ಜವಾಬ್ದಾರಿ ನಾವು ಇಬ್ರು ಕೂಡ ಓದಿದ್ದಾರೆ. ಮತ್ತೆ ಹಾಗೆ ನನ್ನ ಮಗ ಚಿಕ್ಕನು ಅವನು ಹೇಳ್ದ, ಅವನು ಸಿಂಗ್ಲಿ ಕ್ಯಾರೆಕ್ಟರ್ ಅನ್ನೋದು ಒಂದು ನನಗೆ ದೊಡ್ಡನು ಹೇಳ್ದ ಚಿಕ್ಕನು ಹೇಳ್ದ ಬೇಡ ಈ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂತ. ನಾನು ಹೇಳಿದೆ ಮೊದಲನೇ ಹೆಜ್ಜೆಯಲ್ಲಿ ನಾವು ನೀನು ಒಬ್ಬ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಆಯ್ಕೆ ಆಗಬೇಡ, ನೀನು ಒಬ್ಬ ಆರ್ಟಿಸ್ಟ್ ಆಗಿ ಇದಕ್ಕೆ ಆಯ್ಕೆ ಆಗಬೇಕು. ನೀನು ಮೊದಲನೇ ಹೆಜ್ಜೆಯಲ್ಲಿ ಇದೆಲ್ಲ ಕಷ್ಟಪಟ್ರೇನೆ ಇದನ್ನೆಲ್ಲ ನೋಡಿದ್ರೇನೆ ಮುಂದೊಂದು ದಿನ ನಿನಗೆ ಭಗವಂತ ದೊಡ್ಡ ಮಟ್ಟಿಗೆ ಆಶೀರ್ವಾದ ಮಾಡ್ತಾನೆ, ನೀನು ಮಾಡಲೇಬೇಕು ಅಂತ ಹೇಳಿದಾಗ ಖಂಡಿತ ನಾನು ಒಪ್ಕೊಂಡ. ಬಟ್ ಅವ್ನ ದೊಡ್ಡ ಗುಣ ಏನು ಅಂದ್ರೆ ಒಂದು ದಿನ ನಮ್ಮ ಜೊತೆ ಕ್ಯಾರವನಲ್ಲಿ ಕೂತು ಊಟ ಮಾಡ್ತಿರ್ಲಿಲ್ಲ. ಪ್ರತಿ ದಿನ ಪ್ರತಿ ಹೆಜ್ಜೆಲ್ಲೂ ಅವರ ಫ್ರೆಂಡ್ಸು ಸಿಂಗ್ಲಿ ಹುಡುಗರ ಜೊತೆನೆ ಆದಿತ್ಯಶ್ರೀ ಮತ್ತೆ ಎಲ್ಲರೂ ಅವರ ಜೊತೆಲ್ಲ ಇದ್ಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆನೆ ಜೀವನ ಕಳೀತಾ ಇದ್ದ. ಯಾವಾಗ್ಲೂ ಒಂದು ದಿನನೂ ಕ್ಯಾರವರ್ಗೆ ನಾನು ಪ್ರೊಡ್ಯೂಸರ್ ಮಗಾಗಿ ಅವನು ಒಂದು ದಿನ ಬರಲಿಲ್ಲ. ಅವನಿಗೂ ಕೂಡ ಅವನಿಗೆ ಈ ಕ್ಯಾರೆಕ್ಟರ್ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಇದೆ. ನಿಮ್ಮೆಲ್ಲರ ಮುಂದೆ, ನಿಮ್ಮೆಲ್ಲರ ಆಶೀರ್ವಾದದ ಮುಂದೆ ಇವಾಗ ನಾವು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ ಸಪೋರ್ಟ್ ಇರಲಿ. ಈ ಸಿನಿಮಾಗೆ ತುಂಬಾ ಅದ್ಭುತವಾಗಿ ಈ ಸಿನಿಮಾ ನನಗೆ ನಾನು ಕೂಡ ಒಂದು ಹೆಗಲ್ ಕೊಟ್ಕೋತೀನಿ. ಇಂಥ ದೊಡ್ಡ ಸಿನಿಮಾನ ನಾವು ನಿಭಾಯಿಸಿದೀವಿ, ಮಾಡಿದೀವಿ, ನಿಮ್ ಕಣ್ಣು ಮುಂದೆ ತಂದು ಇಟ್ಟಿದೀವಿ. ನೀವೆಲ್ಲರೂ ಈ ಸಿನಿಮಾಗೆ ಹಾರೈಸಿ ನಮಗೆ ಬೆನ್ನೆಲುಬಾಗಿ ನೀವೆಲ್ಲರೂ ಇರಬೇಕು ಅಂತ ನಾನು ಕೇಳ್ಕೊತಾ, ಖಂಡಿತ ಇನ್ನೂ ಕೆಲವು ಮಾತುಗಳು ಹಂಚ್ಕೊಳ್ಳೋದು ತುಂಬಾನೇ ಇದೆ. ಸಮಯ ಅಭಾವ ಕಮ್ಮಿ ಇರೋದ್ರಿಂದ ಮುಂದೆ ದಿನದಲ್ಲಿ ನಾನು ಹಂಚ್ಕೋತೀನಿ. ಡೈರೆಕ್ಟರ್ ಸರ್, ನನ್ನ ತುಂಬೊಂದು ಹೃದಯದ ಧನ್ಯವಾದಗಳು. ತುಂಬಾ ಅಚ್ಚುಕಟ್ಟಾಗಿ ಈ ಸಿನಿಮಾನ ಮುಗಿಸಿದ್ದೀರಿ. ವಿನೋದ್ ಸರ್, ಖಂಡಿತ ನಿಮ್ಮ ಪಾತ್ರದಲ್ಲಿ ಅದಕ್ಕೆ ಯಾವುದೇ ರೀತಿ ಮೋಸ ಆಗದೆ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಅವರವರ ಪಾತ್ರನ ಅಚ್ಚುಕಟ್ಟಾಗಿ ಮುಗಿಸಿ ನನಗೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಲೊಕೇಶನ್ ಅಲ್ಲಿ ಯಾರು ಕೂಡ ಒಂದು ಸೆಕೆಂಡ್ ಲೇಟ್ ಮಾಡ್ದಂಗೆ ನನಗೆ ಸಪೋರ್ಟ್ ಆಗಿ ಎಲ್ಲರೂ ನಿಂತಿದ್ದಾರೆ. ವಿನಯ್ ಗೌಡ್ ಸರ್ ನಿಜವಲ್ಲ ನನ್ನ ಚಿರಋಣಿ. ಮತ್ತೆ ನಮ್ಮ ರಮೇಶ್ ಚಂದ್ರ ಅವರು, ನಾನು ಡಬ್ಬಿಂಗ್ ಟೈಮಲ್ಲಿ ಅವ್ರಿಗೆ ಹೋಗಿದ್ದೆ. ಅವರು ಆ ಡಬ್ಬಿಂಗ್ ನೋಡಿ ನಾನು ಶಾಕ್ ಆಗ್ಬಿಟ್ಟೆ. ನಿಜ ಈ ತರ ತುಳು ಭಾಷೆಯಲ್ಲಿ ಮಾಡೋದು ಎಷ್ಟು ಕಷ್ಟ ಇದೆ. ಒಂದು ಸರಿ ಅವರು ಹೇಳಿಸ್ಕೊಳ್ಳೇ ಇಲ್ಲ. ಅಂತ ಆರ್ಟಿಸ್ಟ್, ಅಂತ ಕಲಾವಿದರು ನನ್ನ ಸಿನಿಮಾದಲ್ಲಿ ಇದೆಲ್ಲ ಬಂದಿರೋದು ನನ್ನ ಮಗನ ಅದೃಷ್ಟ ಅಂತ ಹೇಳ್ಕೊತೀನಿ. ನಾನು ಇಂಥ ಸಿನಿಮಾನ ಮಾಡಿರೋದಕ್ಕೆ, ಇಂಥ ದೊಡ್ಡ ಸಿನಿಮಾನ ನಿಭಾಯಿಸಿದೀವಿ, ನಿಮ್ ಕಣ್ಣು ಮುಂದೆ ಇಟ್ಟಿದೀವಿ. ನೀವೆಲ್ಲರೂ ಬಂದು ಈಗ ಹೆಂಗಾಗಿದೆ ಅಂದ್ರೆ ಅಡಿಗೆ ರೆಡಿ ಮಾಡಿ ಇಟ್ಟಿದೀವಿ, ನೀವೆಲ್ಲರೂ ಬಂದು ಊಟ ಮಾಡ್ಲಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೋ ಹಾಗೆ ಈ ಸಿನಿಮಾನ ನಿಮ್ಮ ಮುಂದೆ ಇಷ್ಟು ಚೆನ್ನಾಗಿ ಇಟ್ಟಿದ್ದೀನಿ, ನೀವೆಲ್ಲರೂ ಬಂದು ನೋಡ್ಲಿಲ್ಲ ಅಂದ್ರೆ ಅದು ನಮಗೆ ತುಂಬಾ ಬೇಜಾರಾಗುತ್ತೆ. ಅಂತ ಸಿನಿಮಾನ ನಿಮ್ಮೆಲ್ಲರ ಮುಂದೆ ನಾನು ಇಟ್ಟಿದ್ದೀನಿ. ದಯವಿಟ್ಟು ಈ ಹೆಣ್ಣು ಮಗಳು ಒಬ್ಬ ಮಗನ್ನ ಕಟ್ಕೊಂಡು ಒಂದು ದೊಡ್ಡ ಮಟ್ಟಿಗೆ ಒಂದು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಸೇರಿ ನಮಗೆ ಸಪೋರ್ಟ್ ಮಾಡಿ ಆಶೀರ್ವದಿಸಿ ಅಂತ ಕೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತಾಡಕ್ಕೆ ಆಮೇಲೆ ಸಾರಿ, ನಮಗೆ ಒಬ್ಬ ಹೆಣ್ಮಕ್ಳಾಗಿ ಶರ್ಮಿಳಾ ನಮ್ಮ ಪ್ರತಿ ಸಮೀರಾ ಸಾರಿ ಎಲ್ಲ ಪ್ರೋಗ್ರಾಮ್ ಅಲ್ಲೂ ನಮ್ಗೆ ಒಂದೇ ಇವೆಂಟ್ ಅಲ್ಲಿ ನಮ್ಗೆ ಅನುಶ್ರೀ ಮಾಡ್ಕೊಟ್ಟಿತ್ತು ಬ್ಯಾನರ್ ಲಾಂಚ್ ದಿನ. ಇನ್ನು ಮಿಕ್ಕಿದ್ದೆಲ್ಲ ನಮ್ಗೆ ಸಮೀರಾ ಸಾರಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ಒಬ್ರು ಹೆಣ್ಮಕ್ಳಾಗಿ ಈ ವೇದಿಕೆ ನಡೆಸೋದು ಅಷ್ಟು ಈಸಿ ಅಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರನ್ನ ಮನಸ್ಸನ್ನ ಗೆಲ್ಲಿಸಿ ಈ ವೇದಿಕೆಯಿಂದ ಕಳಿಸ್ತಾರೆ ಮಾತಾಡಿ. ದಯವಿಟ್ಟು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಖಂಡಿತ ನಿಮ್ ಸಪೋರ್ಟ್ ನನಗೆ ಸದಾ ಹೀಗೆ ಇರ್ಲಿ ಅಂತ ಹೇಳ್ತಾ, ಇವಾಗ ಕೆಲವು ಟೈಮಲ್ಲಿ, ಇವಾಗ ಕೆಲವು ಕ್ಷಣಗಳಲ್ಲಿ ಟ್ರೀಸರ್ ಲಾಂಚ್ ಆಗ್ತದೆ. ದಯವಿಟ್ಟು ಎಲ್ಲರೂ ನೋಡಿ ಆನಂದ ಪಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಪದ್ಮಾವತಿ ಮ್ಯಾಮ್ ಹೇಳಿದ್ರು ಅಡುಗೆ